ವೀಕ್ಷಕರೇ ನಮಸ್ಕಾರ. ಇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಈ ಹಿಂದೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ವಿರೋಧಿಸಿದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ರಾಣೆಬೆನ್ನೂರಿನ JDS ಮುಖಂಡ ಮಂಜುನಾಥ ಗೌಡ್ ಶಿವಣ್ಣವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ಉದ್ದಕ್ಕೂ ವಿರೋಧ ಪಕ್ಷಗಳ ವಿರುದ್ಧ ಹರಿಹಾಯ್ದ ಮುಖಂಡರು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟು ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನೆ. ವೀಕ್ಷಕರೇ ಒಮ್ಮೆ ನೋಡಿಬಿಡಿ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸುತ್ತಾ, ತೊಟ್ಟಿಲನ್ನು ತೂಗುವ ಕೈಗಳು ಜಗತ್ತನ್ನೇ ಆಳಬಲ್ಲದು ಎಂಬುದಕ್ಕೆ ನಮ್ಮ ಇಂದಿರಾ ಗಾಂಧಿ ಅವರೇ ಕಾರಣ. ಅಂಥದ್ರಲ್ಲಿ ಮಹಿಳಾ ಮೀಸಲಾತಿ ಕಡಿಮೆ ಮಾಡಬಾರ್ದು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಕದರಮುಳ್ಳಿಗೆ ಅಂತ. ನಾನು JDS ಪಕ್ಷದ ರಾಜ್ಯ ಕಮಿಟಿ ಸದಸ್ಯೆಯಾಗಿ ನಾನು ಈ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು 33% ಏನು ನಮ್ಮ ರಾಜ್ಯದಲ್ಲಿ ಏನು ಇದು ಆಗಿತ್ತು, ಅದು ಸದನದಲ್ಲಿ ಮೊನ್ನೆ ಎಲೆಕ್ಷನ್ ಆದಾಗ ಕಾಂಗ್ರೆಸ್ ಪಕ್ಷದವರು ಅದನ್ನು ಸರಿಯಾಗಿ ನಡೆಸ್ಕೊಡ್ಲಿಲ್ಲ. ಆದ ಕಾರಣ ದಯವಿಟ್ಟು ನಮಗೂ ಕೂಡ ಏನು ಮೇಡಮರ್ ಹೇಳಿದರು, ತೊಟ್ಟಿಲನ್ನು ತೂಗುವ ಕೈ ದೇಶವನ್ನು ಆಳಬಲ್ಲದು. ಬರೀ ಸೌಟ್ ಹಿಡಿದು ಅಡುಗೆ ಮನೆಯನ್ನು ನಾವು ನೀಟಾಗಿ ಮಾಡೋದಕ್ಕೆ ಹೊರಟಿಲ್ಲ. ನಾವು ನಮಗೂ ಒಂದು ಚಾನ್ಸನ್ನು ಕೊಟ್ಟರೆ ನಾವು ಕೂಡ ಸದನದಲ್ಲಿ ಇದರಲ್ಲಿ ಕೂಡ ನಾವು ಕೂಡ ಭಾಗವಹಿಸ್ತೀವಿ. ನಮಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತೀನಿ. 33% ಮೀಸಲಾತಿಯನ್ನು ವಿರೋಧಿಸಿ ಮಸೂದೆ ಪಾಸ್ ಮಾಡೋ ಸಂದರ್ಭದಲ್ಲಿ ಮಸೂದೆಯನ್ನೇ ಕೆಡವಿದಂಥ ಆ ನಾಯಕರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಲ್ಲ ಮಿತ್ರ ಪಕ್ಷಗಳು ಕೂಡಿ ಏನು ದೇಶದ ಪ್ರಧಾನಮಂತ್ರಿಯಾದಂಥ NDA ಸರ್ಕಾರದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು 33% ಮಹಿಳಾ ಮೀಸಲಾತಿಯನ್ನು ಮಂಡನೆ ಮಾಡಬೇಕು ಲೋಕಸಭೆ ಮಸೂದೆಯಲ್ಲಿ ಅಂತೇಳಿ ಮಸೂದೆ ಮಾಡುವ ಸಂದರ್ಭದಲ್ಲಿ ಮಸೂದೆ ಪಾಸ್ ಆಗಬಾರ್ದು ಅಂತಂದೇಳಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಸೂದೆಯನ್ನು ಕೆಡವುವ ಕೆಲಸ ಅವ್ರು ಮಾಡಿದರು. 33% ಮಹಿಳಾ ಮೀಸಲಾತಿ ಎಲ್ಲಿ ಪಾಸಾದರೆ ಎಲ್ಲ ಮಹಿಳೆಯರು NDA ಸರ್ಕಾರ ಪರವಾಗಿ ಇರ್ತಾರೆ ಅಂತಂದೇಳಿ ಒಂದು ಹೊಟ್ಟೆ ಕಿಚ್ಚಿನಿಂದ ಮತ್ತು ಹೆಣ್ಣು ಮಕ್ಕಳ ವಿರೋಧಿ ನೀತಿಯಿಂದ ಮಸೂದೆಯನ್ನು ಕೆಡವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಮಿತ್ರ ಪಕ್ಷ ಮಾಡಿದರು. ಹೀಗಾಗಿ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಾವು ಮಹಿಳೆಯರ ಪರವಾಗಿದ್ದೀವಿ. ಮಹಿಳೆಯರ 33% ಮೀಸಲಾತಿಯನ್ನು ನಾವು ಮಸೂದೆ ಪಾಸ್ ಮಾಡೇತಿತ್ತು ಅಂತಂದೇಳಿ ವಚನವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ HD ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಹಿಳೆಯರಿಗೆ ಏನು ಮೀಸಲಾತಿ ಸಿಗಬೇಕಂತೇಳಿ 33% ಮೀಸಲಾತಿಯನ್ನು ಅವತ್ತಿನ ಸಂದರ್ಭದಲ್ಲಿ ಮಾಡಿದರು. ತದನಂತರ HD ದೇವೇಗೌಡವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಮತ್ತೆ ಅದನ್ನು ಬಿಲ್ ಪಾಸ್ ಮಾಡೋ ಸಂದರ್ಭದಲ್ಲಿ ಅವತ್ತು ಕೂಡ ಸರ್ಕಾರಗಳು ವಿರೋಧ ವ್ಯಕ್ತಪಡಿಸಿದವು. ಇವತ್ತು ಕೂಡ ನರೇಂದ್ರ ಮೋದಿ ಮಾಡೋ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದವು. ಹೀಗಾಗಿ ಏನು ಮಹಿಳೆಯರಿಗೆ ದೇವೇಗೌಡರು ಮಾಡಿದಂಥ ಒಳ್ಳೆ ಕೆಲಸ ಅವತ್ತು 33% ಮಾಡಿದ್ದಕ್ಕಾಗಿ ಇವತ್ತು ಸ್ಥಳೀಯ ಸಂಸ್ಥೆ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಸ್ಥಳೀಯ ಸಂಸ್ಥೆ ಎಲೆಕ್ಷನಲ್ಲಿ ಮಹಿಳೆಯರಿಗೆ 33% ಸಿಕ್ಕಿದೆ. ಇಡೀ ದೇಶದಲ್ಲಿ ಮತ್ತು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ 30% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ನಮಗೆ ಉಳುಗಾಲಿಲ್ಲ ಅಂತ ಹೇಳಿ ತಿಳಿದುಕೊಂಡು ರಾಹುಲ್ ಗಾಂಧಿಯವರು ವಿರೋಧ ಮಾಡಿದ್ದು ನೀವೆಲ್ಲ ನೋಡಿರ್ಬೋದು. ಹೀಗಾಗಿ ಅದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಮಹಿಳೆಯರನ್ನು ಕಟ್ಟಿಕೊಂಡು ಏನು ದೇಶದ ಮಸೂದೆಯನ್ನು ಈಗ ಕೆಡವಿದರೆ ಅದೇ ಮಹಿಳೆಯರನ್ನು ಕಟ್ಟಿಕೊಂಡು ನಮ್ಮ NDA ಸರ್ಕಾರ ಮುಂದೆ ಬಿಲ್ ಪಾಸೇ ಮಾಡೇ ತಿರ್ತದಂತ ನಂಬಿಕೆ ಇಟ್ಕೊಂಡು ನಾವೆಲ್ಲ ಇವತ್ತು ಹೋರಾಟಕ್ಕೆ ಧುಮುಕಿದ್ದೇವೆ. ಮತ್ತು ನಾವೆಲ್ಲ ಮಹಿಳೆಯರ ಪರವಾಗಿದೆ ಅಂತ ಹೇಳಲಿಕ್ಕೆ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿಯನ್ನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.